ಎಸ್ಐಟಿ ಮಹಿಳೆ ಪುತ್ರನ ಆರೋಪಕ್ಕೆ ಉತ್ತರ ನೀಡಬೇಕಾಗಿದೆ ರೇವಣ್ಣ. ಎಸ್ಐಟಿ ರಕ್ಷಣೆ ಮಾಡಿರುವ ಮಹಿಳೆ ಹೇಳಿಕೆಗೆ ಇವತ್ತು ರೇವಣ್ಣ ಅವರು ಉತ್ತರ ಕೊಡಬೇಕಾಗಿದೆ. 4-5 ದಿನಗಳಿಂದ ಮಹಿಳೆಯನ್ನ ಎಲ್ಕೂಡಿ ಹಾಕಲಾಗಿತ್ತು. ಮಹಿಳೆಗೆ ಹಿಂಸೆ ನೀಡಲಾಯಿತ. ಸಹಕರಿಸಿದವರು ಯಾರು ಕಿಡ್ನಾಪ್ ಮಾಡೋದಕ್ಕೆ ಅಂತ ಕೋರ್ಟ್ಗೆ ಹಾಜರುಪಡಿಸುವ ಮುನ್ನವೇ ರೇವಣ್ಣ ಅವರಿಗೆ ಪ್ರಶ್ನೆ ಮಾಡಿ ಉತ್ತರವನ್ನ ಪಡೆದುಕೊಳ್ಳಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇಂದು ಮತ್ತೊಮ್ಮೆ ರೇವಣ್ಣಗೆ ವೈದ್ಯಕೀಯ ತಪಾಸಣೆ ನಡೆಸುವ ಸಾಧ್ಯತೆ ಇದೆ. ಕೋರಮಂಗಲ ಜಡ್ಜ್ ನಿವಾಸಕ್ಕೆ ಹಾಜರುಪಡಿಸಲಾಗುತ್ತೆ ರೇವಣ್ಣ ಅವರನ್ನು. ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ಮನವಿ ಮಾಡಲಿದೆ ಎಸ್ಐಟಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಚೇತನ್. ಈಗ ಎಸ್ಐಟಿ ರಕ್ಷಣೆ ಮಾಡಿರುವಂತಹ ಮಹಿಳೆಯ ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗ ವಿಚಾರಣೆಯನ್ನ ನಡೆಸಲಾಗುತ್ತೆ. ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ ರೇವಣ್ಣ. ಆದ್ರೆ ನಿನ್ನೆ ಇಡೀ ರೇವಣ್ಣ ಇದಕ್ಕೂ ನನಗೂ ಸಂಬಂಧ ಇಲ್ಲ, ನಾನು ಕಿಡ್ನಾಪ್ ಮಾಡಿಸಿಲ್ಲ ಅನ್ನುವಂತಹ ಹೇಳಿಕೆಯನ್ನೇ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಇವತ್ತು ಎಸ್ಐಟಿಯ ವಿಚಾರಣೆ ಸಂದರ್ಭದಲ್ಲಿ ಸರಿಯಾದಂತಹ ಉತ್ತರ ಸಿಗುತ್ತೆ ಅಂತ ಅನ್ನಿಸ್ತಾ ಇದೆಯಾ ರೇವಣ್ಣ ಅವರಿಂದ? ಪ್ರಗತಿ ಅಂದರೆ ಈ ಒಂದು ವಿಚಾರಣೆ ವೇಳೆ ಸಮಂಜಸವಾದಂಥ ಉತ್ತರವನ್ನು ಕೊಡಲೇಬೇಕಾಗುತ್ತೆ. ಯಾಕಂದರೆ ಇವಾಗ ಆಲ್ರೆಡಿ KR ನಗರ FIRಗೆ ಸಂಬಂಧಪಟ್ಟಂತೆ ಆ ಸಂತ್ರಸ್ತ ಮಹಿಳೆ ಏನಿದ್ದಾಳೆ ಆಕೆಯ ಒಂದು ಹೇಳಿಕೆಗಳನ್ನು SIT ಅಧಿಕಾರಿಗಳು ದಾಖಲು ಮಾಡ್ಕೊಂಡಿರುವಂಥದ್ದು. ಅಂದರೆ ಅದು ಕೇವಲ ಹೇಳಿಕೆ ಮಾತ್ರ ಆಗಿರೋದಿಲ್ಲ, ಅದಕ್ಕೆ ಎಲ್ಲ ರೀತಿಯಾದಂಥ ಒಂದು ಸಾಕ್ಷಿಗಳು ಇದ್ದಂಥ ಸಂದರ್ಭದಲ್ಲಿ ಆ ಹೇಳಿಕೆಗಳನ್ನು ವಿಡಿಯೋ ಮುಖಾಂತರ SIT ಅಧಿಕಾರಿಗಳು ಒಂದು ರೆಕಾರ್ಡನ್ನು ಮಾಡ್ಕೊಂಡಿರ್ತಾರೆ. ಆ ಒಂದು ವಿಚಾರಣೆ ವೇಳೆ ಆಕೆ ಏನು ಹೇಳಿದ್ಲು ಅನ್ನೋದನ್ನು HD ರೇವಣ್ಣ ಮುಂದೆ ಅಧಿಕಾರಿಗಳು ಇಡುವಂಥದ್ದು. ಅಂದರೆ ಈ ರೀತಿ ಒಂದು ಕಿಡ್ನಾಪ್ ಪ್ರಕರಣದಲ್ಲಿ ಸಂತ್ರಸ್ತೆ ಈ ರೀತಿ ಹೇಳಿಕೆಯನ್ನು ಕೊಡ್ತಿದ್ದಾಳೆ, ಇದಕ್ಕೆ ಒಂದಷ್ಟು ಸಾಕ್ಷಿಗಳನ್ನು ಕೂಡ ಪುರಾವೆಗಳನ್ನು ಕೂಡ ನಮಗೆ ಒದಗಿಸಿದ್ದಾಳೆ, ಏನು ಹೇಳ್ತೀರಿ ಇದಕ್ಕೆ ಅಂತ ಅಂದ್ಬಿಟ್ಟು HD ರೇವಣ್ಣ ಅವರನ್ನು CID ಅಧಿಕಾರಿಗಳು ಕೇಳ್ತಾರೆ. ಈ ವೇಳೆ ಯಾವ ರೀತಿ ಉತ್ತರವನ್ನು HD ರೇವಣ್ಣ ಅವರು ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಅಂದರೆ ರಾತ್ರಿ ಏನು ಅರ್ಧ ಮುಕ್ಕಾಲು ಗಂಟೆ ನಡೆದಂತಹ ವಿಚಾರಣೆ ವೇಳೆ ನಾನು ಆಕೆಯನ್ನು ಕಿಡ್ನಾಪ್ ಮಾಡಿಲ್ಲ, ಎಲೆಕ್ಷನ್ ಇರುವಂಥ ಕಾರಣಕ್ಕೆ ಆಕೆಯೇ ನಮ್ಮ ಮನೆಗೆ ಬಂದಿದ್ಲು, ಆಕೆ ನಮ್ಮ ಮನೆಯ ಕೆಲಸದಾಕೆ ಆಗಿದ್ಲು, ಕೆಲಸ ಮಾಡ್ಕೊಂಡಿದ್ಲು ಈ ಹಿಂದೆ, ಹೀಗಾಗಿ ಬಂದಿದ್ದು, ನಾನು ಆಕೆಯನ್ನು ಕಿಡ್ನಾಪ್ ಮಾಡಿಲ್ಲ ಅನ್ನೋದನ್ನು ರೇವಣ್ಣ ಹೇಳಿರುವಂಥದ್ದು. ಆದರೆ ಸಂತ್ರಸ್ತ ಏನು ಹೇಳಿದಾಳೆ ಅಷ್ಟು ಒಂದು ಫೋಟೇಜನ್ನು ಕೂಡ ಇಟ್ಟು ಒಂದು ವಿಚಾರಣೆಯನ್ನು ಮಾಡ್ತಾರೆ. ಅಂದರೆ ಇವತ್ತು ಮುಂಜಾನೆಯಿಂದನೂ ಕೂಡ ಅವರನ್ನು ವಿಚಾರಣೆಯನ್ನು ಮಾಡ್ತಾರೆ. ಮಧ್ಯಾಹ್ನದ ಹೊತ್ತಿಗೆ ನ್ಯಾಯಾಧೀಶರ ಮನೆ ಮುಂದೆ ಏನು ಹಾಜರುಪಡಿಸಲಾಗುತ್ತೆ ಅಲ್ಲಿ ತನಕವೂ ಕೂಡ ಈ ಒಂದು ಕಿಡ್ನಾಪ್ ಪ್ರಕರಣದಲ್ಲಿ ಅವರನ್ನು ವಿಚಾರಣೆಯನ್ನು ಮಾಡಲಾಗುತ್ತೆ. ಅದಕ್ಕೆ ಕೇವಲ ಉತ್ತರ ನೀಡಿದ್ರೆ ಸಾಲದು, ಅದಕ್ಕೆ ಇವ್ರ ಹತ್ರ ಯಾವ ರೀತಿಯ ಒಂದು ಎವಿಡೆನ್ಸ್ ಇದೆ ಏನು ಅನ್ನೋದನ್ನು ಕೂಡ HD ರೇವಣ್ಣ ಅವರು ನೀಡಬೇಕಾಗತ್ತೆ. ಯಾವ ರೀತಿ ಒಂದು ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ಕಾದು ನೋಡಬೇಕಾಗತ್ತೆ. ಇದೆಲ್ಲ ಆದ ನಂತರ ಅವರನ್ನು ಏನು ಕಸ್ಟಡಿ ಪಡೆಯೋದಕ್ಕೂ ಕೂಡ ಎಲ್ಲ ಒಂದು ಡಾಕ್ಯುಮೆಂಟೇಷನ್ ಅನ್ನು SIT ಅಧಿಕಾರಿಗಳು ಮಾಡ್ಕೊಳ್ತಾರೆ. ಅಂದರೆ ಈ ಆರೋಪಿ ಇಷ್ಟು ದಿನಗಳ ಕಾಲ ವಿಚಾರಣೆಗೆ ಬೇಕು, ಆರೋಪಿ ಪ್ರಭಾವಿ ಆಗಿರೋದ್ರಿಂದ ಅವರನ್ನು ಸಾಕಷ್ಟು ಸಮಂಜಸವಾಗಿ ವಿಚಾರಣೆಯನ್ನು ನಡೆಸಬೇಕು ಮತ್ತು 2 FIR ಅವರ ವಿರುದ್ಧ ದಾಖಲಾಗಿದೆ. ಹೊಳೆನರಸೀಪುರ ಮತ್ತು KR ನಗರದಲ್ಲಿ ಒಂದು FIR ದಾಖಲಾಗಿದೆ. ಆ 2 ಪ್ರಕರಣದಲ್ಲೂ ವಿಚಾರಣೆಗೆ ಅಗತ್ಯ ಇದೆ. ಇವಾಗ ಆಲ್ರೆಡಿ ಏನು ಹೊಳೆನರಸೀಪುರದ FIRನಲ್ಲಿ ಸಂತ್ರಸ್ತೆ ಹೇಳಿಕೆಯನ್ನು ದಾಖಲು ಮಾಡ್ಕೊಂಡಿದ್ದೀವಿ ಮತ್ತು KR ನಗರ FIR ಅಲ್ಲೂ ಕೂಡ ಸಂತ್ರಸ್ತೆಯ ಹೇಳಿಕೆಯನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಹೀಗಾಗಿ ಒಂದಷ್ಟು ದಿನಗಳ ಕಾಲ ಒಂದು ವಿಚಾರಣೆಗೆ ಕೊಡಿ ಅಂತ ಅಂದ್ಬಿಟ್ಟು ಅವರನ್ನು ಕೇಳುವಂಥ ಸಾಧ್ಯತೆ ಇದೆ. ಏನಾಗುತ್ತೆ ಅನ್ನೋದು ಸದ್ಯದ ಕುತೂಹಲ ಆಗಿರುವಂಥದ್ದು. ಪ್ರಗತಿ. ಓಕೆ ಚೇತನ್, ಹಾಗೆ ಕಿರಣ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.